ಹಾಂಪ್ಪ, ಸ್ಟೇಷನಿಂದ ಇವಾಗ ತಾನೇ ಬಂದ್ವಿ. ತುಂಬ ಕ್ಯಾಶುಯಲ್ ಆಗಿ ಹೇಳಿದ್ರು. ಚೈನ್ ಸಿಕ್ಕಿದ್ಮೇಲೆ ಫೋನ್ ಮಾಡಿ ಹೇಳ್ತಾರಂತೆ. ನೀನು ಒಳಗಡೆ ಹೋಗ್ಕಂತ ಅರೆಸ್ಟ್ ಮಾಡು. ಹಾಂಪ್ಪ, ಅವ್ರಿಗೆಲ್ಲ ಇದೇನು ದೊಡ್ಡ ವಿಷಯನೇ ಅಲ್ಲ. ಚೈನ್ ಸಿಗುತ್ತೆ ಅನ್ನೋ ಹೋಪ್ಸಂತೂ ನನಗಿಲ್ಲ. ಬಟ್ ಫಾರ್ಮಾಲಿಟೀಸ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ಅಷ್ಟೇ. ಬಿಲ್ಡಪ್ ಕಮ್ಮಿ. ಯಾರು? ನಾನು ನಿನ್ನ ಜೊತೆ ಸೇರ್ಕೊಂಡು ಇವನು ಮೆಕ್ಯಾನಿಕ್ ಮಾಡಿಸ್ಬಿಡ್ತೀಯ ಅನ್ಸುತ್ತೆ. ಏನ ಸಂತು, ಬೇಗ ಬರಕ್ಕೆ ಹೇಳ್ದೆ. ತಗೋ, ಏನಿದು? ನೋಡು. ಏಯ್, ಏನ್? ಹೋಗಲಿ ಬಿಡು. ಆಫ್ಟರ್ ಆಲ್ ಚೈನ್ ತಾನೆ, ಮತ್ತೆ ತೊಗೊಂಡ್ರಾಯ್ತು. ಆಗಿದ್ರ ಬಗ್ಗೆನೇ ಎಷ್ಟು ದಿನ ಅಂತ ಯೋಚನೆ ಮಾಡೋಕ್ಕಾಗತ್ತೆ. ಡೋಂಟ್ ವರಿ. ನಾನು ಚೈನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ? ಇನ್ಯಾಕೆ ಬೇಜಾರು? ಯಾಕೆ ಬೇಜಾರ? ನೀ ಮಾಡಿರೋ ಕೆಲ್ಸಕ್ಕೆ ಏನು ಖುಷಿ ಪಡ್ತಾರ? ಶುರು ಆಯ್ತು ಒಂದು. ಸಂತು, ಚೈನ್ ಸೇಲ್ ಮಾಡೋದು ಅಷ್ಟು ಈಸಿ ಆಗ್ತಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಬೇಕಿದ್ರೆ ಟ್ರೈ ಮಾಡೋಣ. ನಂಗೆ ಇನ್ನು 3 ದಿನದಲ್ಲಿ ದುಡ್ಡು ಬೇಕು. ಓ, ನಮ್ಮಪ್ಪ ರಿಸರ್ವ್ ಬ್ಯಾಂಕ್ ಓನರು. ಬೇಕು ಅಂದ ತಕ್ಷಣ ದುಡ್ಡು ತಂದು ಕೊಡೋಕ್ಕೆ. ಲವ್, ನಿಮ್ಮ ಅಪ್ಪಂಗೆ ಚಿಕ್ಕಪೇಟೆ ಬಲ್ಪೇಟೆ ಎಲ್ಲ ಗೊತ್ತಿದೆ. ಒಂದು ಚೇಂಜ್ ಮಾಡಿಬಿಟ್ಟು ದುಡ್ಡು ತಗೊಂಬರೋಕೆ ಗೊತ್ತಿಲ್ವಾ? ನಾವು ಅಪ್ಪನ ಗೊತ್ತಾದರೆ ಅಷ್ಟೇ. ಆಮೇಲೆ ವಾರದಲ್ಲಿ 2ನೇ ಚೈನ್ ಇದು. ನಂಗಿನ್ನೂ ಇದ್ರ ಬಗ್ಗೆ ಯಾರ ಹತ್ರ ಡೀಲ್ ಮಾಡಬೇಕು, ಯಾರಿಗೆ ಹೇಳಿದ್ರೆ ಸೀಕ್ರೆಟಾಗಿ ಕೆಲಸ ಆಗುತ್ತೆ ಅಂತ ಕಂಡುಹಿಡಿಯೋಕ್ಕೆ 1 ತಿಂಗಳು ಬೇಕು. ಅಂಥದ್ರಲ್ಲಿ 3 ದಿನದಲ್ಲಿ ದುಡ್ಡು ಬೇಕು ಅಂದರೆ ಹೆಂಗೋ? ಮನೋ, ತುಂಬ ಅರ್ಜೆಂಟ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್. ತುಂಬ ಅರ್ಜೆಂಟ್ ಇದೆ ಅಂತ ನಾನು ಜೈಲ್ಗೆ ಹೋಗ್ಬೇಕಾ? ಯಾಕ್ರೋ ಹಿಂಗೆ ಮಾಡ್ತಿದ್ದೀರಾ? ಬೇರೆ ಏನಾದರೂ ದಾರಿ ಇದ್ದೇ ಇರುತ್ತೆ. ಸರಿ,
ನೀನೇ ಯಾವ್ದಾರು ದಾರಿ ಇದ್ರೆ ಹೇಳು. 3 ದಿನದಲ್ಲಿ 1.5 ಲಕ್ಷ ಬೇಕು. ಇನ್ನೊಂದು 3 ತಿಂಗಳಾದಮೇಲೆ ಮತ್ತೆ 2 ಲಕ್ಷ ಬೇಕು. ಅಷ್ಟೊಂದು ದುಡ್ಡು ಯಾಕೋ? ಹಲೋ, ಯಾರು? ಏನೋ ಸರಿ, ನಿಮ್ಮ ರೀಸನ್ಸ್ ನಿಮ್ಗೆ ಇಂಪಾರ್ಟೆಂಟೇ ಇರ್ಬೋದು, ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನಮ್ಮ ಕಣ್ಣು ಮುಂದೆ 2 ಆಪ್ಷನ್ಸ್ ಇರುತ್ತೆ. ನಾವು ತಗೊಳ್ಳೋ ಈ ಚಾಯ್ಸಸ್ಸೇ ನಾವು ಒಳ್ಳೆಯವರೋ ಕೆಟ್ಟವ್ರು ಅಂತ ನಿರ್ಧಾರ ಮಾಡೋದು. ನಾವು ಒಳ್ಳೆಯವರ ಕೆಟ್ಟವ್ರು ಅನ್ನೋದು ಯಾವನ್ ಬೇಕಿದೆ? ಬೇಕಿರೋದು ದುಡ್ಡು, ನಿನ್ನ ಫಿಲಾಸಫಿ ಅಲ್ಲ. ಬೇರೆಯವ್ರ ಪ್ರಾಣ ತೆಗೆಯೋ ಟೆರ್ರಿಸ್ಟ್ ಕೂಡ ಒಂದೇ ಕಣ್ಣೀರಿನ ಕತೆ ಇರುತ್ತೆ. ಹಂಗಂತ ಅವ್ರು ಮಾಡೋದೇ ಸರಿ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಗಾಯಕ್ಕೆ ಮದ್ದು ಬೇರೆಯವ್ರ ರಕ್ತದಲ್ಲಿ ಹುಡುಕ್ಬಾರ್ದು. ಕಷ್ಟ ಯಾರಿಗೆ ತಾನೇ ಬರಲ್ಲ. ಎಲ್ಲದಕ್ಕೂ ಒಂದು ರೈಟ್ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಬೇಕಿದ್ರೆ ನಮ್ಮ ಅಪ್ಪನ ಐಡಿಯಾಸ್ ಕೇಳ್ಬೋದು, ಅವ್ರು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೇ ಇರ್ತಾರೋ. ಅಪ್ಪ ಇದ್ದಿದ್ರೆ ನೋಡ್ಕೋತಿದ್ರು. ಹಾಂ, ಏನ? ಅಪ್ಪ, ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ ಇದ್ದಿದ್ರೆ ಏನೋ ಒಂದು ಐಡಿಯಾ ಕೊಡ್ತಿದ್ಲು. ಯಾರಾದರೂ ಒಬ್ಬರು ಈ ಹೆಗಲ ಮೇಲೆ ಕೈ ಇಟ್ಟು ಏನಾದರೂ ಒಂದು ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಆದರೆ ತುಂಬ ಲೇಟ್ ಆಯ್ತಲ್ಲ. ಎಲ್ಲ ಚೆನ್ನಾಗಿದ್ದಾಗ ಅದ್ರ ಬೆಲೆನೇ ಗೊತ್ತಾಗಲಿಲ್ಲ. ದಿನ ಪೂರ್ತಿ ಬ್ಯುಸಿ ಇರೋ ಅಪ್ಪ ಮಕ್ಳಿಗಂತೂ ಟೈಮ್ ಕೊಡೋಕ್ಕಾಗಲಿಲ್ಲ. ಬರೀ ದುಡ್ಡು ಸಂಪಾದನೆ ಮಾಡಿ ಏನು ತಾನೇ ಸಾಧಿಸ್ತಾರೆ ಅಂದ್ಕೊಂಡೆ. ಒಂದು ಚಿಕ್ಕ ಫ್ಯಾಕ್ಟ್ರಿಲಿ ಕೆಲಸ ಇಟ್ಕೊಂಡು 3 ಜನ ಮಕ್ಕಳನ್ನ ಅದು ಯಾವ ಧೈರ್ಯದಲ್ಲಿ ಮಾಡ್ಕೊಂಡ್ರು. ಒಂದೊಂದ್ಸಲಿ ಸಾಕಕ್ಕೆ ಶಕ್ತಿ ಇಲ್ಲ ಅಂದಮೇಲೆ ನಮ್ಮನ್ನೆಲ್ಲ ಯಾಕೆ ಹುಟ್ಟಿಸ್ಬೇಕು ಅನಿಸ್ತಿತ್ತು. ಒಂದು ಕಾಲು ಮನೇಲಿ, ಒಂದು ಕಾಲು ಆಫೀಸಲ್ಲಿ ಇಟ್ಕೊಂಡೇ ಮ್ಯಾನೇಜ್ ಮಾಡಿದ್ಲು ನಮ್ಮಮ್ಮ. ಬರೀ 8,000 ಸಂಬಳಕ್ಕೆ ಏನು ಮಹಾ ಆಗ್ಬಿಡ್ತಿತ್ತು. 8,000ದಲ್ಲಿ ಅಷ್ಟು ಚಿಕ್ಕ ಸಂಬಳಕ್ಕೆ ಅಷ್ಟೆಲ್ಲ ಕಷ್ಟಪಡಬೇಕಿತ್ತ? ಈಸಿಯಾಗಿ ಸಂಪಾದನೆ ಮಾಡೋಕ್ಕೆ ಬರಲ್ಲ ಇವರಿಗೆಲ್ಲ ಅಂದ್ಕೊಂಡೆ. ಹಾಗನ್ನಿಸ್ತಿತ್ತು. ಮಿಡಲ್ ಕ್ಲಾಸ್ ಕುಟುಂಬ, ತಿಂಗಳ ಸಂಬಳ ತಿಂಗಳು ಪೂರ್ತಿ ಉಳಿಯಲ್ಲ. ಆದರೂ ಮಕ್ಳಿಗಂತೂ ಏನೂ ಕಮ್ಮಿ ಮಾಡಲಿಲ್ಲ. ಹೊಟ್ಟೆ ತುಂಬ ಊಟ, ಅವಶ್ಯಕತೆಗೆ ತಕ್ಕಷ್ಟು ಬಟ್ಟೆ, ಒಳ್ಳೆ ಸ್ಕೂಲು, ಇರೋಕ್ಕೊಂದು ಮನೆ, ಇಷ್ಟೇ. ಇಷ್ಟಕ್ಕೆ ಜೀವನ ಎಲ್ಲ ದುಡಿಬೇಕಾ? ಹೌದು, ದುಡಿಬೇಕು, ದುಡಿಲೇಬೇಕು. ಆದರೆ ಆ ಸತ್ಯ ಅವತ್ತು ಗೊತ್ತಾಗಲಿಲ್ಲ. ಅವ್ರಿಗೋಸ್ಕರ ಅವ್ರಿಗೇನು ಮಾಡಿಕೊಂಡ್ರು ಅಂತ ಯೋಚನೆ ಮಾಡಿದ್ರೆ ಏನೂ ನೆನಪಾಗಲ್ಲ. ಮಕ್ಳಿಗೋಸ್ಕರ ಯಾಕೆ ಅಷ್ಟು ಕಷ್ಟಪಡ್ತಾರೆ ಅರ್ಥನೇ ಆಗಲ್ಲ. ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋಗಿ ಅಪ್ಪನ ಹೆಗಲಾಗಬೇಕಾಗಿದ್ದಂಥ ಮಗ ಕಾಲೇಜ್ ಬಿಟ್ಟು ಎಲ್ಲೆಲ್ಲೋ ಸುತ್ತಿ ರಿಚ್ ಆಗಿಬಿಡ್ತೀನಿ ಅಂತ ಓಡಾಡಿಕೊಂಡು ಇರೋ ದುಡ್ಡೆಲ್ಲ ಹಾಳು ಮಾಡಿ ಸುಮ್ಮನೆ ತಿನ್ಕೊಂಡು ಓಡಾಡ್ತಾ ಇದ್ರೆ ಕರೆದು ಬೈದರೆ ಹೊರತು ಮನೆ ಬಿಟ್ಟು ಹೋಗುವಂತ ಯಾಕೆ ಹೇಳಿಲ್ಲ? ಏನೋ ಬಿಸ್ನೆಸ್ ಮಾಡ್ತೀನಿ, ದುಡ್ಡು ತಂದು ಕೊಡು ಒಂದೇ. ದುಡ್ಡು ಅರೇಂಜ್ ಮಾಡೋದು ಅವ್ರ ಜವಾಬ್ದಾರಿ ಅಂದ್ಕೊಂಡೆ. ಮಗ ತಾನೆ, ಮಾಡಲಿ ಬಿಡು ಅಂದ್ಕೊಂಡೆ. ಎಲ್ಲಿಂದನೋ ತಂದುಕೊಟ್ರು. ಎಲ್ಲಿಂದ ತಂದೆ ಅಂತ ಕೂಡ ನಾನು ಕೇಳಿಲ್ಲ. ಅದವ್ರ ಕೆಲಸ ಅಂದ್ಕೊಂಡೆ. ಕುಡ್ಕೊಂಡು ಮಗ ಮನೆಗೆ ಬಂದರೆ ನಮ್ಮಮ್ಮ ಕಣ್ಣೀರು ಹಾಕಿದ್ಲು. ಆದರೆ ಊಟ ಹಾಕೋದು ಮಾತ್ರ ಮರೀಲಿಲ್ಲ. ಕೋವಿಡ್ ಬಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ರು. ಮಕ್ಕಳು ಊಟಕ್ಕೆ ಏನು ಮಾಡ್ತಾಯಿದ್ದಾರೆ ರೀ ಅಂತ ನಮ್ಮಪ್ಪನ ಕೇಳಿದ್ರಂತೆ. ಎಲ್ಲಿಂದ ಬರುತ್ತೆ ಅಷ್ಟು ಪ್ರೀತಿ ಅವ್ರಿಗೆ? 24 ಗಂಟೆ ನಮ್ಮಮ್ಮನ ಆರೈಕೆ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಮನೆಗೆ ಓಡಾಡ್ತಿದ್ದಾರೆ ನಮ್ಮಪ್ಪ. ಅದೆಲ್ಲೆಲ್ಲಿಂದ ದುಡ್ಡು ಅರೇಂಜ್ ಮಾಡೋದು, ಹೆಂಗೆ ಹಾಸ್ಪಿಟ್ಲ್ ಬಿಲ್ ಕಟ್ಟೋದು ಏನೂ ಗೊತ್ತಿಲ್ಲ. ಆದರೆ ಮನೆಗೆ ಬಂದು ನಮ್ಮ ಮುಂದೆ ಮಾತ್ರ ಅಮ್ಮ ಚೆನ್ನಾಗಿದ್ದಲ್ಲ ಕಣ್ರೋ, ನೀವೇನು ತಲೆ ಕೆಡಿಸ್ಕೊಬೇಡಿ, ಇನ್ನು 2-3 ದಿನ ಬಂದ್ಬಿಡ್ತಾಳೆ ಅಂತಿದ್ದ. ಆ ಥರ ಸುಳ್ಳು ಹೇಳೋಕ್ಕೆ, ನಮ್ಮ ಮುಂದೆ ನಾಟಕ ಮಾಡೋಕ್ಕೆ ಆ ಅಪ್ಪನಿಗೆ ಎಷ್ಟು ಕಷ್ಟ ಆಗಿರ್ಬೇಕಲ್ಲ. ಕೊನೆಗೆ ಅವ್ರಿಗೂ ಕೋವಿಡ್ ಬಂದು ಇಬ್ಬರು ಪಕ್ಕ ಬೆಡ್ಡಲ್ಲಿ ಮಲಗಿ ಒಂದಿನ, ಮಗನೇ ಇನ್ಮೇಲೆ ನೀನು ಜವಾಬ್ದಾರಿ ತಗೋ ಅಂತ ನನ್ನ ದೊಡ್ಡವನು ಮಾಡಿ ಬಿಟ್ಟು ಹೋಗ್ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ?
ಏನು ಮಾಡಲಿ, ಯಾರಿಗೆ ಕೇಳಲಿ? ಭಾನುವಾರ ಬೆಳಗ್ಗೆ ಅಮ್ಮ, ಬುಧವಾರ ಆಗೋಷ್ಟರಲ್ಲಿ ಅಪ್ಪ, ಒಂದೇ ವಾರದಲ್ಲಿ ಇಬ್ಬರು ಹೋಗ್ಬಿಟ್ರು. ಅಮ್ಮನ ಗೋರಿ ಮುಂದೆ ಹಾಲು ತುಪ್ಪ ಬಿಡ್ಲಾ, ಇಲ್ಲ ಅಪ್ಪನ ಹೆಣದ ಮುಂದೆ ಕಣ್ಣೀರು ಬಿಡ್ಲಾ? ಅವಾಗ ಆಯ್ತಲ್ಲ ಆ ನೋವು, ಅದರಿಂದ ಗೊತ್ತಾಯ್ತು ಅವರಿಬ್ಬರು ಎಷ್ಟು ಗ್ರೇಟ್ ಅಂತ. ಸಾಯೋವರೆಗೂ ನಮಗೋಸ್ಕರ ಬದುಕಿ ಹೋದವರು ಪುಣ್ಯಾತ್ಮರು. ನಿಂಗೆ ಏನಾದರೂ ಆ ಪೇನ್ ಫೀಲ್ ಆಗ್ತಿದೆಯಾ? ಮಗ ಅಂತೂ ಉದ್ಧಾರ ಆಗಲಿಲ್ಲ. ಹೆಣ್ಮಕ್ಳಾದರೂ ಚೆನ್ನಾಗಿ ಓದಿ ಏನಾದರೂ ಸಾಧನೆ ಮಾಡಿ ಅಂತ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾಯಿದ್ರು. ಈಗ ಅಣ್ಣನಾಗಿ ಚಿತ್ರಂಗೆ ಪೂರ್ವಿಗೆ ನಾನೇ ಅಪ್ಪ, ನಾನೇ ಅಮ್ಮ. ಫ್ರೆಂಡಾಗಿ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗಲಿಲ್ಲ. ಇನ್ನು ಕಾಲೇಜವರು ಸ್ಕೂಲವರು ಕೇಳ್ತಾರ? ಅವ್ರ ಫೀಸ್ ಕಟ್ಟೋಕ್ಕೆ ಈ ವಾರನೇ ಲಾಸ್ಟ್ ಡೇಟ್. ಅವ್ನು ನಮ್ಮ ಅಣ್ಣನ ಹತ್ರ ದುಡ್ಡಿಲ್ಲ, ಅದಕ್ಕೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಯಾವುದಾದ್ರು ಚಿಕ್ಕ ಸ್ಕೂಲ್ಗೆ ಚಿಕ್ಕ ಕಾಲೇಜ್ಗೆ ಸೇರ್ಕೋತೀನಿ ಅಂತಾರೆ ಅವರಿಬ್ಬರು. ನಮ್ಮಪ್ಪ ಅವ್ರನ್ನ ಹೆಂಗೆ ಓದಿಸ್ತಾಯಿದ್ರು, ಹೆಂಗೆ ನೋಡ್ಕೋತಾಯಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ನಾನು. ಈ ಟೈಮಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸ್ಕಸ್ ಮಾಡ್ಕೊಂಡು ಡಿಸಿಷನ್ ತೊಗೊಳ್ಳೋಂಥ ಪರಿಸ್ಥಿತಿಲಿ ನಾನಿಲ್ಲ. ನಾನು ಅವ್ರ ಫೀಸ್ ಕಟ್ಟಬೇಕು, ಅದಕ್ಕೆ ನಂಗೆ ದುಡ್ಡು ಬೇಕು, ಅಷ್ಟೇ ನನ್ನ ಪ್ರಯಾರಿಟಿ. ನಾನು ಟ್ರೈ ಮಾಡ್ತೀನಿ ಕಣೋ, ಹೆಂಗಾದರೂ ಅರೇಂಜ್ ಮಾಡ್ತೀನಿ. ಆದರೆ ಅದಕ್ಕೋಸ್ಕರ ಬೇರೆಯವ್ರ ಹೆಣ್ಮಕ್ಳ ತಾಲಿ ಕಿತ್ಕೊಳ್ಳೋದು ಸರಿ ಇಲ್ಲ ಅಂತ ಅಷ್ಟೇ ನಾನು ಲೈ, ಹೇಳ್ತಿರೋದು. ನೀನು ನಿಜವಾಗ್ಲೊಬ್ಬ ಫ್ರೆಂಡೇನೋ? ಅವ್ನು ಅಷ್ಟೇ ಹೇಳ್ತಾ ಇದ್ದಾನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ವಾ? ಫ್ರೆಂಡ್ ಆಗಿರೋದಕ್ಕೆ ನೀವು ಮಾಡ್ತಾ ಇರೋದು ತಪ್ಪು ಕಂಡ್ರು ಅಂತ ಬುದ್ಧಿ ಹೇಳ್ತಿರೋದು. ನಿಂತರ ಜೈಲಿಗೆ ಕಳ್ಸೋ ಕಿತ್ತೋದ ಐಡಿಯಾ ಕೊಡ್ತಾ ಇರಲಿಲ್ಲ. ಲವ್, ಒಂದೆರಡು ಸತಿ ಚೈನ್ ಕದ್ದಿದ್ದಕ್ಕೆ ನಾವೇನು ಅಷ್ಟು ದೊಡ್ಡ ಕ್ರಿಮಿನಲ್ಸ್ ಅಲ್ಲ, ಪೊಲೀಸ್ ಹುಡ್ಕೊಂಬರೋದಕ್ಕೆ. ಯಾರಿಗೆ ಗೊತ್ತು, ಏನಾದರೂ ಕ್ಲೂ ಸಿಗ್ ಬಂದ್ಬಿಟ್ರೆ? ಹಂಗೆಲ್ಲ ಆಗಕ್ಕೆ ಚಾನ್ಸ್ ಇಲ್ಲ ಬಿಡು, ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀವಿ, ಯಾರು ಹಿಡಿಯೋಕ್ಕಾಗಲ್ಲ. ಯಾರೋ ಹೆಂಗೋ ನಿಮ್ಮನ್ನು ಐಡೆಂಟಿಫೈ ಮಾಡಿಬಿಟ್ರೆ? ಯಾರೋ ಯಾಕೆ ನಾನೇ ಹೋಗಿ ಹಾಕ್ಕೊಟ್ರೆ? ಈ ಚೈನ್ ಎತ್ಕೊಂಡೋಗಿ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನಿಮ್ಮಿಂದ? ವೇಸ್ಟ್ ತಾನೆ? ಬೇಕಾ ಇವೆಲ್ಲ? ಪ್ಲೀಸ್ ಕಣೋ, ಹಾಗೆಲ್ಲ ಹೇಳ್ಬೇಡ, ಭಯ ಆಗುತ್ತೆ. ನನಗೆ ಚೈನ್ ಹೋಯ್ತಲ್ಲ ಅಂತ ಬೇಜಾರಿದೆ, ಆದರೆ ನೋವಾಗ್ತಿರೋದು ಬೇರೆ ವಿಷಯಕ್ಕೆ. ಮತ್ತೆ ಆ ವಿಷಯಕ್ಕೆ? ನಾನೇ ಯಾಕೆ? ಆ ರೋಡಲ್ಲಿ ಇನ್ನೂ 3-4 ಜನ ಇದ್ರು, ಬಟ್ ನಾನೇ ಯಾಕೆ? ಅದು ಜಸ್ಟ್ ಬ್ಯಾಡ್ ಲಕ್ ಅಂದ. ಅವ್ರು ಕಾಯ್ತಿರೋ ಟೈಮ್ಗೆ ನೀನು ಸಿಕ್ಕಿದ್ಯಾ ಅಷ್ಟೆ, ಏನು ಮಾಡೋಕ್ಕಾಗತ್ತೆ? ನಿಜ, ಜಸ್ಟ್ ಮೈ ಬ್ಯಾಡ್ ಲಕ್. ಆದರೆ ನೀನು ಹೇಳ್ತಿರೋ ಥರ ಬ್ಯಾಡ್ ಲಕ್ ಅಲ್ಲ. ನನ್ನ ಬ್ಯಾಡ್ ಲಕ್ ನಾನೊಬ್ಬಳು ಹೆಣ್ಣಾಗಿ ಹುಟ್ಟಿರೋದು. ಏನೋ ಗಂಡಸರು ಅವರಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ? ನಾನು ಸ್ಟ್ರಾಂಗ್ ಇಲ್ಲ ಅಲ್ವಾ? ನಾನು ವೀಕ್ ಇದ್ದೀನಿ, ನಾನು ಫೈಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಅಲ್ಲೊಬ್ರು ಅಂಕಲ್ ವಾಕ್ ಮಾಡ್ತಿದ್ರು, ಅವ್ರ ಕತ್ತಲ್ಲೂ ಚೈನ್ ಇತ್ತು. ಅವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದಿದ್ರೆ ಅವ್ರು ಖಂಡಿತ ಅವರಿಂದ ಓಡೋಕ್ಕಾಗ್ತಿರ್ಲಿಲ್ಲ, ಫೈಟ್ ಬ್ಯಾಕ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಅವ್ರನ್ನ ಟಾರ್ಗೆಟ್ ಮಾಡಲಿಲ್ಲ. ನಾನು ಅವ್ರ ಟಾರ್ಗೆಟ್ ಆದೆ. ಯಾಕೆ ಹೇಳಿ? ಬಿಕಾಸ್ ಐ ಆಮ್ ಅ ವುಮೆನ್. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ಫೈಟ್ ಮಾಡಲ್ಲ, ನಾನು ವೀಕ್ ಇರ್ತೀನಿ ಅಂತ. ಅಕಸ್ಮಾತ್ ಮಾಡಿದ್ರು ನನ್ನ ಹೊಡೆದು ನನ್ನ ತಳ್ಳಿ ಹೋಗ್ಬಿಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ. ಆದರೆ ನಂಗೆ ಅದಕ್ಕೂ ಬೇಜಾರಾಗ್ತಾ ಇಲ್ಲ. ಮತ್ತೆ ಯಾಕೆ ನಾನು ಆ ಟೈಮಲ್ಲಿ
ಆ ಥರ ರಿಯಾಕ್ಟ್ ಮಾಡಿದೆ. ಅವ್ರು ನನ್ನ ಚೈನ್ ಕಿತ್ಕೊಂಡು ಹೋದ್ರು. ನನಗೆ ಶಾಕ್ ಆಯಿತು. ದಟ್ಸ್ ಫೈನ್. ಆದರೆ ನಾನು ಯಾಕೆ ಕೆಳಗೆ ಬಿದ್ದಿದ ತಕ್ಷಣ ಅಳ್ತಾ ಕೂತ್ಕೊಬಿಟ್ಟೆ? ಯಾಕೆ ನಂಗೆ ಅವ್ರನ್ನ ಚೇಸ್ ಮಾಡಬೇಕು ಅಂತನೋ ಇಲ್ಲ ಸ್ವಲ್ಪನಾದರೂ ಫೈಟ್ ಮಾಡಬೇಕು ಅಂತನೋ ಅನ್ನಿಸ್ಲೇ ಇಲ್ಲ. ಅವ್ರು ನನ್ನ ಚೈನ್ ಕಿತ್ಕೊಂಡಿದ ತಕ್ಷಣನೇ ನಾನು ಸೋತು ಹೋಗ್ಬಿಟ್ಟೆ. ನಂಗೆ ಅಳೋದು ಬಿಟ್ರೆ ಬೇರೆ ಏನು ತೋಚಲೇ ಇಲ್ಲ. ನಂಗೆ ಯಾಕೆ ಹಾಗಾಯ್ತು? ಯಾಕೆ ನಾನು ಹೆಲ್ಪ್ಲೆಸ್ ಆಗಿ ಕೂತ್ಕೊಬಿಟ್ಟೆ? ಯಾಕೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅನ್ಸ್ಬಿಡ್ತು? ಅಲ್ಲ, ನೀವು ಬರೋವರೆಗೂ ಯಾಕೆ ನಾನು ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೆ? ಯಾಕೆ? ನೀನು ಶಾಕಲ್ಲಿದ್ದೆ ಕಂದ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರೋ ಅದೇ ರೀತಿ ರಿಯಾಕ್ಟ್ ಮಾಡಿರೋರು. ಯಾಕೆ ಗಿಲ್ಟಿ ಫೀಲ್ ಮಾಡ್ತಿದ್ಯಾ? ನೀ ನನ್ನ ಜಾಗದಲ್ಲಿದ್ದಿದ್ರೆ ನೀನು ಹಾಗೆ ಮಾಡ್ತಿದ್ದ? ನಿನ್ನ ಪರ್ಸ್ ಯಾರಾದರೂ ಕಿತ್ಕೊಂಡು ಹೋಗಿದ್ದಿದ್ರೆ ನೀನು ಅಲ್ಲೇ ಕೂತ್ಕೊಂಡು ಅಳ್ತಿದ್ದ? ನನ್ನ ಹೆಂಡತಿ ಬರಲಿ ಅಂತ ಕಾಯ್ತಿದ್ದ? ಪೊಲೀಸ್ ಸ್ಟೇಷನ್ಗೂ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ದ? ಹೇಳು, ನನಗೆ ಉತ್ತರ ಬೇಕು. ಇಲ್ಲ. ಸೊ ದಿಸ್ ಇಸ್ ಆಲ್ ಡ್ಯೂ ಟು ಮೈ ಫಿಸಿಕಲ್ ವೀಕ್ನೆಸ್. ನಾನು ಫಿಸಿಕಲಿ ವೀಕ್ ಇದ್ದೀನಿ ಅನ್ನೋದೇ ಅವ್ರ ಅಡ್ವಾಂಟೇಜ್ ಅಲ್ವಾ? ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ನಾನು ಯಾಕೆ ವೀಕ್ ಆಗಿದ್ದೀನಿ? ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ರೀತಿನೇ ತಪ್ಪ? ಯಾಕೆ ನಂಗೆ ಅವ್ರು ಯಾವತ್ತೂ ಫೈಟ್ ಮಾಡೋದನ್ನ ಹೇಳ್ಕೊಡ್ಲೇ ಇಲ್ಲ? ಓದ್ಕೋ, ಅಡುಗೆ ಚೆನ್ನಾಗಿ ಕಲ್ತ್ಕೋ, ಮನೆ ಕೆಲಸ ಎಲ್ಲ ಕಲ್ತ್ಕೋ, ಡ್ರಾಯಿಂಗ್, ಪೇಂಟಿಂಗ್, ಮ್ಯೂಸಿಕ್, ಡಾನ್ಸ್ ಏನು ಬೇಕಾದರೂ ಕಲ್ತ್ಕೋ ಅಂತ ಹೇಳಿದ್ರು. ಆದರೆ ಯಾಕೆ ಒಂದಿನೂ ಕುಂಫುನೋ, ಕರಾಟೆನೋ ಇಲ್ಲ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಏನಾದರೂ ಒಂದು ಕಲ್ತ್ಕೋ ಅಂತ ಹೇಳಲೇ ಇಲ್ಲ? ನಿನಗೆ ಯಾವನಾದರೂ ತೊಂದರೆ ಕೊಟ್ಟರೆ ಅವನ್ನ ಸುಮ್ಮನೆ ಅಂತೂ ಬಿಡಬೇಡ ಅಂತ ಹೇಳಲೇ ಇಲ್ಲ ಅವರು. ಅಟ್ಲೀಸ್ಟ್ ನಾನು ಕೂಡ ಯಾಕೆ ಯಾವತ್ತೂ ಕೇಳಲೇ ಇಲ್ಲ? ನೀನು ತುಂಬ ಡಿಸ್ಟರ್ಬ್ ಆಗಿದೆಯಾ ಅನ್ಸುತ್ತೆ. ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಜಸ್ಟ್ ರಿಲ್ಯಾಕ್ಸ್. ಒಂದು 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ನಾನು ಕೇಳ್ತಿರೋದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಯಾಕೆ ನೀನು ಆನ್ಸರ್ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಹಾಗಲ್ಲ ಕಂದ. ಈ ಥರ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಿದ್ರೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿರ್ತಾರೆ. ಇಟ್ಸ್ ಎನ್ ಆಕ್ಸಿಡೆಂಟ್ ಅಷ್ಟೇ. ನೀನು ಕರಾಟೆ ಕಲ್ತಿದ್ದ ಕೂಡಲೇ ಎಲ್ಲ ಸಿಚುವೇಶನ್ ಹ್ಯಾಂಡ್ಲ್ ಮಾಡ್ತೀನಿ ಅಂದ್ಕೊಂಡಿದ್ಯಾ? ಅನ್ಫಾರ್ಚುನೇಟ್ಲಿ ಯು ಆರ್ ರಾಂಗ್. ನಮ್ಮ ಸುತ್ತಮುತ್ತ ಎಷ್ಟು ಕಡೆ ಒಂದಲ್ಲ ಒಂದು ರೀತಿ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗ್ತಾನೆ ಬರ್ತಾ ಇದೆ. ಎಷ್ಟು ನೋಡ್ತೀವಿ, ಎಷ್ಟು ಓದ್ತೀವಿ ನ್ಯೂಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ನಂಬರ್ ಆಫ್ ರೇಪ್ಸ್, ಮೊಲೆಸ್ಟ್ರೇಷನ್, ಈವ್ ಟೀಸಿಂಗ್, ಚೈನ್ ಸ್ನ್ಯಾಚಿಂಗ್, ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಎಲ್ಲ. ಆದ್ರೂ ಇವೆಲ್ಲ ನಿಮ್ಗೆ ಕಮ್ಮಿ ಅನ್ಸುತ್ತೆ ಅಲ್ವಾ? ಪ್ರಿಪೇರ್ಡ್ ಆಗಿರೋ ಅವಶ್ಯಕತೆ ಇಲ್ಲ ಅಲ್ವಾ? ನಮ್ಗೇನು ಆಗೋದೇ ಇಲ್ಲ ಅನ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಂಡ್ರೆ ಫೈಟ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಫೈಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೇನೋ ಅಂತ. ಕೂತ್ಕೊಂಡು ಅಳ್ದೆ ಎದ್ದು ಹಿಂದೆ ಓಡಕ್ಕಾಗುತ್ತೇನೋ ಅಂತ. ಬಸ್ಸಲ್ಲಿ ಯಾವನಾದರೂ ಮಿಸ್ಬಿಹೇವ್ ಮಾಡಿದ್ರೆ ಹಿಂಸೆ ಪಡ್ಕೊಂಡು ಕೂರ್ದಿರಾ ಅವನಿಗೆ ಎತ್ತಿ 2 ಕಪಾಳಕ್ಕೆ ಬಾರ್ಸಕ್ಕಾಗುತ್ತೇನೋ ಅಂತ. ನನಗೆ ಗೊತ್ತಿಲ್ಲ, ನಾನು ತುಂಬ ಓವರಾಗಿ ಎಕ್ಸ್ಪೆಕ್ಟ್ ಮಾಡ್ತಿರಬಹುದು. ಆದರೆ ನಂಗೆ ಇವಾಗ ಬೇಕಾಗಿರೋದು 100% ಗ್ಯಾರಂಟೀಡ್ ರಿಸಲ್ಟ್ ಅಲ್ಲ, ಒಂದು ಹೋಪ್. ನಾನೊಬ್ಳು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮೆನ್ ಆಗಕ್ಕೆ ಬೇಕಾಗಿರೋ ಒಂದು ಚಿಕ್ಕ ಹೋಪ್ ಅಷ್ಟೇ. ಅದು ಕರಾಟೆಯಿಂದನಾದ್ರೂ ಬರಲಿ, ಕುಂಫುಯಿಂದನಾದ್ರೂ ಬರಲಿ, ಇಲ್ಲ ಬುಕ್ಸ್ ಓದೋದ್ರಿಂದನೋ ಯಾರ ಹತ್ರ ಮಾತಾಡೋದ್ರಿಂದನೋ ಹೇಗಾದ್ರೂ ಬರಲಿ. ಆದ್ರೆ ನನಗ್ ನಾನೇ ಸಿಂಪತಿ ಕೊಟ್ಕೊಂಡು ನಾನೊಬ್ಳು ಹೆಣ್ಣು, ನನ್ನ ಕೈಯಲ್ಲಿ ಏನಾಗುತ್ತೆ ಅನ್ನೋ ಫೀಲಿಂಗ್ ನನಗೆ ಇಷ್ಟ ಆಗ್ತಾ ಇಲ್ಲ. ನನಗ್ ನಾನೇ ಇಷ್ಟ ಆಗ್ತಾ ಇಲ್ಲ. ಐ ವಾಂಟ್ ಟು ಬಿಕಮ್ ಸ್ಟ್ರಾಂಗ್ ಇನ್ ವಿಚ್ ಎವರ್ ವೇ ಪಾಸಿಬಲ್. ಅಟ್ಲೀಸ್ಟ್ ಐ ವಾಂಟ್ ಟು ಟ್ರೈ. ಇವಾಗ ಏನು ಮಾಡೋಣ ಅಂತೀಯಾ? 3 ದಿನದಲ್ಲಿ ಹೆಂಗಾದ್ರೂ ದುಡ್ಡು ಅರೇಂಜ್ ಮಾಡು ಪ್ಲೀಸ್. ಸರಿ,
ಇನ್ಮೇಲೆ ಇದನ್ನು ಕಂಟಿನ್ಯೂ ಮಾಡಬೇಡಿ ಪ್ಲೀಸ್. ಮಾಡಲ್ಲ ತಾನೆ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದರಿಂದ ಹೆಲ್ಪ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನೀನು ಕರಾಟೆ ಎಲ್ಲ ಕಲ್ತ್ಕೊಂಡು ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ತೊಂದರೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶನೂ ಅಲ್ಲ. ಇನ್ನು ಮುಂದೆ ನನ್ನ ಅವಶ್ಯಕತೆ ಇರಲ್ಲ ಅನ್ಸುತ್ತಲ್ಲ ನಿಮಗೆ? ನೀನಿಲ್ದೆ ಬದುಕಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀನಿಲ್ದೆ ಹೋದ್ರೂ ಬದುಕು ಹಾಗಾಗಬೇಕು ಅಷ್ಟೇ ನನ್ನ ಆಸೆ. ಬರ್ತೀನಿ. ಬಾಯ್. ಆಮೇಲೆ ಹೇಗೆ ಹೋಗ್ತೀರಾ ಇವತ್ತು ಮನೆಗೆ? ನಮ್ಮ ಅಣ್ಣ ಬಂದಿದ್ದಾರೆ. ನಿಮ್ಮ ಅಣ್ಣನ ಎಲ್ಲಿ? ಅಲ್ಲಿ ಏಯ್ ಯಾಕೆ ಕಾಣಿಸ್ತಿಲ್ವೇನ್ರಿ ನಿಮ್ಗೆ? ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಯಾಕೆ ನೀವು ರೋಡ್ ಮೇಲೆ ತಾನೇ ಹೋಗ್ತಿದ್ರಿ, ನಾವು ಸೈಡಿಗೆ ತಾನೇ ಹೋಗ್ತಿದ್ದಿದ್ದು.